ಸರ್ಕಾರದ ವಿರುದ್ಧನೇ ಕಾಂಗ್ರೆಸ್ನ ಶಾಸಕ ಬಿ.ಆರ್. ಪಾಟೀಲ್ ಅವರು ಒಂದೊಂದೇ ಆರೋಪಗಳನ್ನು ಮಾಡ್ತಾ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ವಿ. ಒಂದು ಆಡಿಯೋ ಸಂಚಲನವನ್ನು ಸೃಷ್ಟಿ ಮಾಡಿರೋದು, ಅದರಲ್ಲಿ ಅನೇಕ ಆರೋಪಗಳು ಕೇಳಿ ಬಂದಿರೋದ್ರ ಬೆನ್ನಲ್ಲೇ ಮತ್ತೊಂದು ಸ್ಫೋಟಕ ಆಡಿಯೋ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗ್ತಾ ಇದೆ. ಏನಿದೆ ಆಡಿಯೋದಲ್ಲಿ, ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನೋಡ್ತಾ ಹೋಗೋಣ. ಬಿ.ಆರ್. ಪಾಟೀಲ್ ಆಳಂದ ಕ್ಷೇತ್ರದ ಶಾಸಕರು ಕೂಡ ಹೌದು, ಅಟ್ ದ ಸೇಮ್ ಟೈಮ್ ಯೋಜನಾ ಆಯೋಗದ ಉಪಾಧ್ಯಕ್ಷರು ಕೂಡ ಹೌದು. ಸೊ ಅವರಿಂದ ಆಗ್ತಾ ಇರುವಂತಹ ಆರೋಪ ನೋಡೋಣ. ಸಿದ್ದು ಸರ್ಕಾರದ ಮೇಲೆ ಒಂದಿಲ್ಲೊಂದು ಭ್ರಷ್ಟಾಚಾರದ ಆರೋಪ. ವಸತಿ ಆಯ್ತು, ಈಗ ಅಲ್ಪಸಂಖ್ಯಾತ ಇಲಾಖೆಯ ಸರದಿ. ಸ್ವತಃ ಕೈ ಶಾಸಕರಿಂದಲೇ ಮೈನಾರಿಟಿ ಭ್ರಷ್ಟಾಚಾರ ಆರೋಪ. ಹೌದು, ಅದ್ಯಾಕೋ ಸಿದ್ದರಾಮಯ್ಯ ಸರ್ಕಾರದ ಗ್ರಹಚಾರ ನೆಟ್ಟಗಿಲ್ಲ ಅನ್ಸುತ್ತೆ. ಕಳೆದ 3 ದಿನಗಳಿಂದ ತಮ್ಮ ಸರ್ಕಾರದ ಮೇಲೆ ಅವರದ್ದೇ ಕಾಂಗ್ರೆಸ್ ಶಾಸಕರು ಒಂದಿಲ್ಲೊಂದು ಆರೋಪ ಮಾಡ್ತಿದ್ದಾರೆ. ಅದರಲ್ಲೂ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಆಳಂದ ಶಾಸಕ ಬಿ.ಆರ್. ಪಾಟೀಲ್ ವಸತಿ ಇಲಾಖೆಯ ಗೋಲ್ಮಾಲ್ ಬಗ್ಗೆ ತೆರೆದಿಟ್ಟು ತಮ್ಮ ಸರ್ಕಾರವನ್ನು ಮುಜುಗರಕ್ಕೀಡು ಮಾಡಿದ್ರು. ಇದರ ಬೆನ್ನಲ್ಲೇ ಮೈನಾರಿಟಿ ಇಲಾಖೆಯ ಕರ್ಮಕಾಂಡ ಕೂಡ ಬಿಚ್ಚಿಟ್ಟಿದ್ದಾರೆ. ಕೊಟ್ಟು ಹೇಳಿ ಟಯರ್ಡ್ ಆದ್ವಿ. ಆಮೇಲೆ ಪಂಚಾಯತ್ ಚೇರ್ಮನ್ಗಳು ಬಂದರು, ನಾವು ಕೊಟ್ರಿ ನಾವು ಮಾಡ್ಕೊಂಡ್ ಬರ್ತೀವಿ. ನಾನೇ ಕೊಟ್ಟರು ಮಾಡಿಲ್ಲಪ್ಪ, ನಿಮ್ದೇ ಇಲ್ಲ ಕೊಡ್ರಿ ಅಂತ ಹೇಳಿದ್ರು. ಲೆಟರ್ ಕೊಟ್ವಿ, ಮಾಡ್ಕೊಂಡ್ಬಂದ್ರು. ನನಗೆ ಗೊತ್ತಿಲ್ಲ, ಡೈರೆಕ್ಟ್ ಮಾಡ್ಕೊಂಡ್ರು, ಇಂಡೈರೆಕ್ಟ್ ಮಾಡ್ಕೊಂಡ್ರು. ನೂರಾರು ಕರೆಗಳು ಬಂದಿದ್ದಾವೆ. ಮೊದಲು ಶಾಸಕರು ಕೂಡ ಇಡೀ ಕ್ಷೇತ್ರಕ್ಕೆ 6,000 ಕೊಡ್ರಿ ಅಂತ ನಾನು ಬರ್ದಿದ್ದಲ್ಲ. ಇಡೀ ಕ್ಷೇತ್ರಕ್ಕೆ ನಾನು ಪಂಚಾಯತ್ಗಳಿಗೆ ನಾನೇ ಅನಿಸಿದ್ದೆ, ನೀ ಪಂಚಾಯತ್ ಇಷ್ಟೋರಿ, ನೀವು ಇಷ್ಟೋರಿ ಅಂತೇಳಿ. ಆಮೇಲೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಅದು ಅಧಿಕಾರ ಜನರಿಗೆ ಇರ್ತದೆ, ಜನ ಅದು ನಿಜ. ಗ್ರಾಮ ಸಭೆಯಲ್ಲಿ ಆಯ್ಕೆ ಆಗಬೇಕು. ಬಟ್ ಇದು ನಾನು ಕೊಟ್ಟದ್ದು ಗ್ರಾಮ ಸಭೆ ಬಂದಿಲ್ಲ, ಅದು ಕೂಡ ಗ್ರಾಮ ಸಭೆ ಬಂದಿಲ್ಲ. ಆಯ್ತು ಹಂಗೆ. ಸದ್ಯ ಬಿ.ಆರ್. ಪಾಟೀಲ್ ಅವರು ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಒಟ್ಟು 17 ಕೋಟಿ ಬಂದಿದೆ. ಅಲ್ಲದೆ ಆ ಕಾಮಗಾರಿಗಳ ಗುದ್ದಲಿ ಪೂಜೆಗೂ ಸಹ ಆ ಇಲಾಖೆಯ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರನ್ನು ಕರೆಯದೆ ಶಿಷ್ಟಾಚಾರವನ್ನು ಉಲ್ಲಂಘಿಸಿ ಕಾಮಗಾರಿ ಸಹ ಆರಂಭಿಸಿದ್ದಾರಂತೆ. ಅದರಲ್ಲಿ ಮೌಲಾನಾ ಆಜಾದ್ ಶಾಲೆಯ ಕಟ್ಟಡವನ್ನು ಕಟ್ಟುವುದಕ್ಕೆ KKRDBಯಿಂದ ಈಗಾಗಲೇ ಹಣ ಮಂಜೂರು ಮಾಡಿಸಿದ್ದೇನೆ. ಹೀಗಿರುವಾಗ ನನಗೆ ಮಾಹಿತಿ ಇರದೇನೆ ಅದೇ ಕಾಮಗಾರಿಗೆ ಮೈನಾರಿಟಿ ಇಲಾಖೆ ಹೇಗೆ ಹಣ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಮಾಡುವ ಮೂಲಕ ಪರೋಕ್ಷವಾಗಿ ಮೈನಾರಿಟಿ ಇಲಾಖೆಯಲ್ಲಿ ಗುತ್ತಿಗೆದಾರರು ಆಡಿದ್ದೇ ಆಟ ಅಂಥೇಳಿ ಖಾರವಾಗಿ ಸರ್ಕಾರಕ್ಕೆ ಪ್ರಶ್ನಿಸಿದ್ದಾರೆ. ಅಲ್ಪಸಂಖ್ಯಾತರ ಇಲಾಖೆಯಿಂದ ನನ್ನ ಕ್ಷೇತ್ರಕ್ಕೆ 17 ಕೋಟಿ ಬಂದಿದೆ. ನನಗೆ ಗೊತ್ತೇ ಇಲ್ಲ, ನನಗೆ ಯಾವ ಸೂಚನೆಯೂ ಇಲ್ಲ. ಕಾಮಗಾರಿ ಪ್ರಾರಂಭ ಆಗಿದೆ. ಶಿಷ್ಟಾಚಾರದ ಪ್ರಕಾರ ಸಂಬಂಧಪಟ್ಟಂಥ ಶಾಸಕರಿಗೆ ಕರೆದು ಅವ್ರ ಕಡೆಯಿಂದ ಗುದ್ದಲಿ ಪೂಜೆ ಮಾಡೋದು ಶಿಷ್ಟಾಚಾರ ಇದೆ. ಅದಕ್ಕೆ ನಾನು ಹಕ್ಕುಚ್ಯುತಿಯನ್ನು ಮಂಡಿಸಿದ್ದೀನಿ. ಎಲ್ಲಿ? ಸ್ಪೀಕರಿಗೆ. ಆಳಂದಲ್ಲಿ ಒಂದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಹೈಸ್ಕೂಲನ್ನು ನಾವು KKRDB ಕಟ್ ಮಾಡಿದೆ, ಅದಕ್ಕೂ ದುಡ್ಡು ಬಂದಿದೆ. ನನಗೆ ಮೊದಲೇ ಗೊತ್ತಾಗಿದ್ರೆ KKRDB ದುಡ್ಡು ಇರ್ತಿರಲ್ಲ, ನಾನು ಬೇರೆ ಉದ್ದೇಶಕ್ಕೆ ಬಳಸ್ತಿದ್ದೀನಿ. ಸದ್ಯ ವಸತಿ ಇಲಾಖೆಯ ಭ್ರಷ್ಟಾಚಾರದ ಗಾಯ ಇರುವಾಗಲೇ ಇದೀಗ ಮೈನಾರಿಟಿ ಇಲಾಖೆಯ ಹಗರಣವನ್ನು ಕೂಡ ಕೈ ಶಾಸಕ ಬಿ.ಆರ್. ಪಾಟೀಲ್ ಬಿಚ್ಚಿಟ್ಟಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಗದೊಂದು ಇಲಾಖೆಯ ಭ್ರಷ್ಟಾಚಾರದ ಕಂಟಕ ಎದುರಾಗಿರೋದ್ರಲ್ಲಿ ಡೌಟ್ ಇಲ್ಲ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.